ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಬಿ.ಎಸ್.ಸಿ. ಸೆಮಿಸ್ಟರ್ 4 ಕನ್ನಡ. ಎ.ಇ.ಸಿ. ಸಿ4 ಕನ್ನಡ ಭಾಷಾ ಪಠ್ಯ ವರದಾ 4. ಘಟಕ 3. ಶ್ರೀಸಾಮಾನ್ಯನ ಬದುಕು. 1. ಉತ್ತರಾದೇವಿ. ಜನಪದ ಕಥನಕವನದ ಆಯ್ದು ಭಾಗ. ಜಿ. ಶಂ. ಪರಮಶಿವಯ್ಯ. ಕರ್ತೃಕೃತಿ ಪರಿಚಯ. ಜಿ. ಶಂ. ಪರಮಶಿವಯ್ಯ ಕನ್ನಡ ಜನಪದ ಸಾಹಿತ್ಯದ ಪ್ರಮುಖ ವಿದ್ವಾಂಸದಲ್ಲಿ ಒಬ್ಬರು. ಆದಿಚುಂಚನಗಿರಿಯ ತಪ್ಪಲಿನ ಜೀರಹಳ್ಳಿಯಲ್ಲಿ 1933 ನವೆಂಬರ್ 12 ರಂದು ಜಿ. ಶಂ. ಪರಮಶಿವಯ್ಯನವರು ಜನಿಸಿದರು. ತಂದೆ ಶಂಕ್ರೇಗೌಡ, ತಾಯಿ ರಂಗಮ್ಮ. ಬಾಲ್ಯದಲ್ಲಿಯೇ ಜಾನಪದದ ಸವಿಯನ್ನುಂಡು ಬೆಳೆದ ಇವರ ಮೇಲೆ ಗ್ರಾಮೀಣ ಪರಿಸರ ಗಾಢಪ್ರಭಾವವನ್ನು ಬೀರಿದೆ. ಜಿ. ಶಂ. ಪರಮಶಿವಯ್ಯನವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜಾನಪದ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ, ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಅದ್ದಾರೆ. ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆಯನ್ನು ನೀಡಿದ ಇವರು, ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಗ್ರಂಥಕ್ಕೆ ಪಿಎಚ್.ಡಿ. ಪದವಿ ಪಡೆದಿದ್ದಾರೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ 3 ದಶಕಗಳ ಕಾಲ ಸಂಚರಿಸಿ, ವ್ಯಾಪಕವಾದ ಕ್ಷೇತ್ರ ಕಾರ್ಯ ಮಾಡಿ ಅನೇಕ ಜಾನಪದ ಕೃತಿಗಳನ್ನು ಸಂಕಲಿಸಿದ್ದಾರೆ. ಕೃತಿಗಳು: ಕರ್ನಾಟಕ ವೃತ್ತಿಗಾಯಕರ ಕಾವ್ಯಗಳು, ದೊಂಬಿದಾಸರ ಲಾವಣಿಗಳು, ಹೆಳವರ ಕಾವ್ಯಗಳು, ಕನ್ನಡ ಜನಪದ ಕಥೆಗಳು, ಜನಪದ ಖಂಡಕಾವ್ಯಗಳು, ಜನಪದ ವೀರಕಾವ್ಯಗಳು, ಮಂಟೇಸ್ವಾಮಿ ಕಾವ್ಯ, ಪಿರಿಯಾಪಟ್ಟಣ ಕಾಳಗ, ಭಾಗವಂತಿಕೆ ಮೇಳ, ಕನ್ನಡ ಒಗಟುಗಳು ಇವು ಜಾನಪದದ ವಿಭಿನ್ನ ಪ್ರಕಾರಗಳಿಗೆ ಸಂಬಂಧಿಸಿದ ಜಿ. ಶಂ. ಪರಮಶಿವಯ್ಯನವರ ಕೆಲ ಪ್ರಮುಖ ಸಂಕಲನಗಳು. ಜಾನಪದ ಕೆಲವು ಮುಖಗಳು, ಜಾನಪದ, ನಮ್ಮ ಜನಪದ ಸಾಹಿತ್ಯ, ಕರ್ನಾಟಕದ ಜನಪದ ವಾದ್ಯಗಳು, ಕಂಸಾಳೆಯವರು, ಜಾನಪದ ಒಂದು ಅಧ್ಯಯನ, ಮೂಡಲಪಾಯ, ನಮ್ಮ ಜನಪದ ಕಲೆಗಳು ಇವು ಇವರ ಕೆಲ ವಿದ್ವತ್ಪೂರ್ಣ ಕೃತಿಗಳು. ದಕ್ಷಿಣ ಕರ್ನಾಟಕದ ಧಾರ್ಮಿಕ ಮತ್ತು ಲೌಕಿಕ ವೃತ್ತಿಗಾಯಕ ಪರಂಪರೆಗಳನ್ನು ಮೊಟ್ಟಮೊದಲ ಬಾರಿಗೆ ಬೆಳಕಿಗೆ ತಂದೆ ಕೀರ್ತಿ ಜಿ. ಶಂ. ಪರಮಶಿವಯ್ಯನವರಿಗೆ ಸಲ್ಲಬೇಕು. ತಿರುಳು. ಉತ್ತರಾದೇವಿ, ಈಗಾಗಲೇ ಹೇಳಿದಂತೆ, ಒಂದು ಬಹುಪ್ರಸಿದ್ಧ ಜನಪದ ಕಥನಕವನ. ಜನಪದ ಗರತಿಯೊಬ್ಬಳು ತನ್ನ ಅತ್ತೆಯ ಕಾಟಕ್ಕೆ ಗಂಡನ ಪ್ರೀತಿ, ಗಂಡನ ಮನೆಯ ಆಸರೆ ಹಾಗೂ ಕೊನೆಗೆ ತವರುಮನೆಯ ಆಸರೆಯಿಂದ ವಂಚಿತಳಾಗಿ ತನ್ನ ಕರುಳಬಳ್ಳಿಯೊಂದಿಗೆ ಉತ್ತರೆಮಳೆಯಾಗಿ ಹೋಗುವ ಕರುಣಾಜನಕ ಪ್ರಸಂಗ ಈ ಜನಪದ ಕಥನಕವನದ ಮೂಲ ತಿರುಳು, ಆಶಯ. ನೀರಿಗೆ ಹೋದ ಉತ್ತರಾದೇವಿ ಉತ್ತರೆಯ ಮಳೆ ಹೊಯ್ದ ಕಾರಣವಾಗಿ ಮನೆಗೆ ಸ್ವಲ್ಪ ತಡವಾಗಿ ಬಂದುದೇ ಅತ್ತೆಗೆ ಒಂದು ಬಹುದೊಡ್ಡ ಅಪರಾಧವಾಗಿ ಬಿಡುತ್ತದೆ. ಅತ್ತೆ ಉತ್ತರೆಯ ಮೇಲೆ ಇನ್ನಿಲ್ಲದ ಸಂಶಯ ಭಾವ ತಾಳುತ್ತಾಳೆ. ಇದೇ ಕಾರಣವನ್ನು ಮುಂದೆ ಮಾಡಿಕೊಂಡು ತನ್ನ ಮಗನಿಗೆ ಉತ್ತರೆಯನ್ನು ಬಿಟ್ಟು ಬಿಡುವಂತೆಯೂ, ಅವಳನ್ನು ತವರಿಗೆ ಕಳಿಸುವಂತೆಯೂ, ರಾಣಿಯಂತಹ ಇನ್ನೊಂದು ಹೆಣ್ಣು ತಾನು ತಂದು ಮದುವೆ ಮಾಡುವಂತೆಯೂ ಬೋಧನೆ ಮಾಡುತ್ತಾಳೆ. ಮಗ ಉತ್ತರೆಯನ್ನು ಬಿಟ್ಟು ಬಿಡಲು ಒಪ್ಪುವುದಿಲ್ಲ. ಅವಳು ಹಾಗೆ ಬಂದವಳಲ್ಲ. ವರ, ತೆರಗಳನ್ನು ಕೊಟ್ಟಾಗ ಬಂದವಳು ಅಂಥವಳನ್ನು ಹೇಗೆ ಬಿಡುವುದು ಎಂದು ಮಗ ಎಷ್ಟು ಹೇಳಿದರೂ ತಾಯಿ ಮಾತ್ರ ಕೇಳುವುದಿಲ್ಲ. ಆದರೆ ಕೊನೆಗೆ ತಾಯಿಯ ಒತ್ತಾಯಕ್ಕೆ ಮಣಿದ ಆತ ಉತ್ತರೆಯನ್ನು ಬಿಡುವುದು ಅನಿವಾರ್ಯವಾಗುತ್ತದೆ. ಗಂಡ ಹಾಗೂ ಗಂಡನ ಮನೆಯಿಂದ ವಂಚಿತಳಾದ ಉತ್ತರೆ ತನ್ನ ಮಕ್ಕಳನ್ನು ಕರೆದುಕೊಂಡು ತವರಿಗೆ ಬರುತ್ತಾಳೆ. ಆದರೆ ತವರಿನಲ್ಲಿ ತಂದೆ, ಮಲತಾಯಿ, ಅಣ್ಣ, ಅಕ್ಕ ಯಾರೊಬ್ಬರೂ ಉತ್ತರೆಗೆ ಆಶ್ರಯ ನೀಡಲು ಒಪ್ಪುವುದಿಲ್ಲ. ಪರಿಣಾಮವಾಗಿ ಉತ್ತರೆ ತನ್ನ ಮಕ್ಕಳೊಂದಿಗೆ ಉತ್ತರೆಮಳೆಯಾಗಿ ಹೊರಟು ಹೋಗುತ್ತಾಳೆ. ಈ ಕರುಣೆಯ ಕತೆ ಇಲ್ಲಿ ಕಂಬನಿ ಹನಿಯುವಂತೆ ಚಿತ್ರಿತವಾಗಿದೆ. ಸರಳನುವಾದ. ಉತ್ತರೆ, ನೀರಿಗೆ ಹೋದವಳು ತಡವಾಗಿ ಏಕೆ ಬಂದೆ ಎಂದು ಅತ್ತೆ ಸೊಸೆ ಉತ್ತರೆಯನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರೆ, ಉತ್ತರ ದೇಶದ ಮಳೆ ಹೊಯ್ದು ಕೆರೆ ತುಂಬಿ, ಬಸುಳೆ ಮುಳ್ಳ ಕೆಳಗೆ ಅಡಗಿದ್ದೆ ಎಂದು ಹೇಳುತ್ತಾಳೆ. ಅದಕ್ಕೆ ಅತ್ತೆ, ಬಸುಳೆಗೆ ಮುಳ್ಳುಂಟೆ, ಬದನೆಗೆ ಚಪ್ಪರುಂಟೆ, ಸೊಸೆಯಮ್ಮ ನಿನ್ನ ಮಾತು ನಿಜವುಂಟೆ ಎಂದು ಕೇಳುತ್ತಾಳೆ. ಅದಕ್ಕೆ ಉತ್ತರೆ, ಕತ್ತೆಗೆ ಕೋಡುಂಟೆ, ಎತ್ತಿಗೆ ಮಾತುಂಟೆ, ಅತ್ತೆಮ್ಮ ನಿಮ್ಮ ಮಾತು ನಿಜವುಂಟೆ ಎಂದು ಪ್ರತ್ಯುತ್ತರಿಸುತ್ತಾಳೆ. ಅತ್ತೆ ಸೊಸೆಯರಿಗೆ ಕಾಳಗ ಹತ್ತುತ್ತದೆ. ತಾಯಿ ಉತ್ತು ಬಂದ ಮಗನಿಗೆ ಉಣಲಿಕ್ಕಿ, ಉತ್ತರದೇವಿಯೆಂಬ ಸೊಸೆ ಬೇಡ ಕಂದಯ್ಯ, ಆ ಬಸವಿಯನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾಳೆ. ಅದಕ್ಕೆ ಮಗ, ಬಿಟ್ಟು ಬಿಡಲು ಆಕೆ ಅವಳಾಗಿಯೇ ಬಂದವಳಲ್ಲವ್ವ. 2 ವರ, ತೆರಗಳನ್ನು ಕೊಟ್ಟಾಗ ಬಂದವಳು. ಅಂಥವಳನ್ನು ಬಿಟ್ಟವರುಂಟೇನು ಹಡೆದವ್ವ ಎಂದು ಹೇಳುತ್ತಾನೆ. ಅದಕ್ಕೆ ತಾಯಿ ಮತ್ತೆ, 2 ವರಕ್ಕೆ ನನ್ನ ಓಲೆಯನ್ನು ಮಾರುತ್ತೇನೆ, ಮೇಲೊಬ್ಬಳು ನಾರಿ ತರುತ್ತೇನೆ ಕಂದಯ್ಯ, ಅವಳನ್ನು ತವರಿಗೆ ಬಿಟ್ಟು ಬಿಡು ಎಂದು ಹೇಳುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಮಗ, ಬಿಟ್ಟು ಬಿಡಲು ಆಕೆ ಹುಸುವೇನು, ಕರುವೇನು
3 ವರ ಮುಟ್ಟಿ ತೆರಮುಟ್ಟಿ ತಂದವಳನ್ನು ಬಿಟ್ಟವರುಂಟೇನು ಹಡೆದವ್ವ ಎಂದು ಕೇಳುತ್ತಾನೆ. ಆದರೆ ತಾಯಿ ಮತ್ತೆ ಬಿಡದೆ 3 ವರಕ್ಕೆ ಬುಗಡಿಯನ್ನು ಮಾರುತ್ತೇನೆ, ಅವಳಂತಹ ರಾಣಿಯ ತರಬಲ್ಲೆ, ಎಲೆ ಮಗನೇ ಆ ಬಸವಿಯನ್ನು ಬಿಟ್ಟು ಬಿಡು ಎಂದು ಒತ್ತಾಯಿಸುತ್ತಾಳೆ. ಅದಕ್ಕೆ ಮಗ, ಬಿಟ್ಟು ಬಿಡಲು ಅವಳು ಎಮ್ಮೆಯೇನು, ಕರವೇನು, 4 ವರ ಕೊಟ್ಟು ತೆರ ಕೊಟ್ಟು ತಂದವಳನ್ನು ಬಿಟ್ಟವರುಂಟೆ ಹಡೆದವ್ವ ಎಂದು ಹೇಳುತ್ತಾನೆ. ಅದಕ್ಕೆ ತಾಯಿ, 4 ವರಕ್ಕೆ ನನ್ನ ಮುರುವನ್ನು ಮಾರುತ್ತೇನೆ, ಅವಳಂತಹ ರಾಣಿಯನ್ನು ತರುತ್ತೇನೆ, ಆ ಬಸವಿಯನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾಳೆ. ಮಗ ತಾಯಿಯ ಮಾತಿಗೆ ಒಪ್ಪಿ ಉತ್ತರೆ ತವರಿಗೆ ಹೋಗುವುದು ಅನಿವಾರ್ಯವಾಗುತ್ತದೆ. ಆತ ತನ್ನ ಹೆಂಡತಿ ಉತ್ತರೆಗೆ ತವರಿಗೆ ಹೋಗಲು ಹೇಳುತ್ತಾನೆ. ಉತ್ತರೆ ಮಗುವನ್ನು ಎತ್ತಿಕೊಂಡು ತವರಿಗೆ ಹೊರಡುತ್ತಾಳೆ. ಹೀಗೆ ಹೊರಡುವಾಗ ಅವಳು ಅಡಕೆ, ಇಂಬೆ, ಹೆರುಳೆ, ಸೀಬೆ, ಎಲೆ ಮೊದಲಾದ ಮರಗಳಲ್ಲಿಗೆ ಬಂದು, ನಾನು ಬರುವಾಗ ನೀವೆಲ್ಲ ಕಿರುಸಸಿಯಾಗಿದ್ದೀರಿ, ನಾನು ನೀರು ಹೊಯ್ದು ಸಲಹಿದೆ, ಸಸಿಗಳೀರ, ನಾನು ವನವಾಸಕ್ಕೆ ಹೋಗುತ್ತೇನೆ, ನೀವು ಸುಟ್ಟುದಾರೂ ಹೋಗಿ ಎಂದು ನೊಂದು ನುಡಿಯುತ್ತಾಳೆ. ನಂತರ ಉತ್ತರೆ 100 ಎಮ್ಮೆ, 100 ಎಮ್ಮೆಕರ, 100 ಕುರಿ, 100 ಕುರಿಮರಿ, 100 ಆಡು, 100 ಆಡಿನಮರಿಗಳಲ್ಲಿಗೆ ಬಂದು, ನಿಮ್ಮನ್ನು ನಾನು ಸಲಹಿದೆ, ಈಗ ನಾನು ವನವಾಸಕ್ಕೆ ಹೋಗುತ್ತೇನೆ, ನೀವು ಸತ್ತಾದರೂ ಹೋಗಿ ಎಂದು ನೊಂದು ನುಡಿಯುತ್ತಾಳೆ. ಸೊಸೆ ಹೊರಡುತ್ತಿದ್ದಂತೆ ಅತ್ತೆ, ಅಟ್ಟದ ಮೇಲಿನ ಪುಟ್ಟಗುಂಬಳಕಾಯಿ ಮಾಡಿದ್ದಾರೆ, ಉಣ್ಣೆ ಸೊಸೆ ಬಾಲೆ ಎಂದು ವ್ಯಂಗ್ಯವಾಡುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಉಣ್ಣು, ನಿನ್ನ ಮಗನಿಗಾದರೂ ಉಣಲಿಕ್ಕೆ ಕೊಡು, ಇಲ್ಲವೇ ಹಾದಿ ಬೀದಿಯವರನ್ನು ಕರೆದು ಕೊಡು ಅತ್ತೆಮ್ಮ, ನಾಳೆ ಬರುವಳಿಗೆ ತೆಗೆದಿರಿಸು ಎಂದು ಪ್ರತಿಯಾಡುತ್ತಾಳೆ. ಆಗ ಮತ್ತೆ ಅತ್ತೆ, ಪೆಟ್ಟಿಗೆಯಲ್ಲಿರುವ ಪಟ್ಟಿಯ ಸೀರೆಯನ್ನು ಉಟ್ಟಾದರೂ ಹೋಗೆ ಸೊಸೆ ಬಾಲೆ ಎಂದು ಅಣಕವಾಡುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಉಡು, ತೆಗೆದಾದರೂ ಇರಿಸು ಅತ್ತೆಮ್ಮ, ಹಾದಿ ಬೀದಿಯವರನ್ನು ಕರೆದಾದರೂ ಉಡಿಸು, ನಾಳೆ ಬರುವವಳಿಗಾದರೂ ತೆಗೆದಿಡು ಎಂದು ಹೇಳುತ್ತಾಳೆ. ಪೆಟ್ಟಿಗೆಯಲ್ಲಿರುವ ಪಟ್ಟಿಕುಪ್ಪಸ ರವಕೆ ತೊಟ್ಟುಕೊಂಡು ಹೋಗೆ ಸೊಸೆ ಬಾಲೆ ಎಂದು ಅತ್ತೆ ಹೇಳುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಉಟ್ಟುಕೋ, ಪೆಟ್ಟಿಗೆಯಲ್ಲಾದರೂ ಬಚ್ಚಿಡು, ಹಾದಿ ಬೀದಿಯವರನ್ನು ಕರೆದಾದರೂ ಕೊಡು ಅತ್ತೆಮ್ಮ, ಇಲ್ಲವೇ ನಾಳೆ ಬರುವವಳಿಗಾದರೂ ಬಚ್ಚಿಡು ಎಂದು ಹೇಳುತ್ತಾಳೆ. ಅತ್ತೆ ಮತ್ತೆ, ಪೆಟ್ಟಿಗೆಯಲ್ಲಿರುವ ಬಂಗಾರದೊಡವೆಯನ್ನು ಇಟ್ಟುಕೊಂಡಾದರೂ ಹೋಗೆ ಸೊಸೆ ಬಾಲೆ ಎನ್ನುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಇಟ್ಟುಕೋ, ಪೆಟ್ಟಿಗೆಯಲ್ಲಾದರೂ ಮಡಗಿರಿಸು, ಹಾದಿ ಬೀದಿಯವರನ್ನು ಕರೆದಾದರೂ ಕೊಡು ಅತ್ತೆಮ್ಮ, ಇಲ್ಲವೇ ನಾಳೆ ಬರುವವಳಿಗಾದರೂ ಬಚ್ಚಿಡು ಎಂದು ಹೇಳುತ್ತಾಳೆ. ಬಳೆಗಾರ ಶೆಟ್ಟಿ, ಬಳೆ ಯಾರಿಗೆ ತಂದೆ, ಬಳೆ ತೊಡುವ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು. ಮಗ್ಗದ ಶೆಟ್ಟಿ, ಸೀರೆ ಯಾರಿಗೆ ತಂದೆ, ಸೀರೆಯನ್ನು ಉಡುವ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು. ವಾಜಾರ ಶೆಟ್ಟಿ, ವಾಲೆಯನ್ನು ಯಾರಿಗೆ ತಂದೆ, ವಾಲೆಯನ್ನು ಇಟ್ಟುಕೊಳ್ಳುವ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು. ವಾಜಾರ ಶೆಟ್ಟಿ, ಗುಂಡ ಯಾರಿಗೆ ತಂದೆ, ಗುಂಡ ಕಟ್ಟುವ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು. ವಾಜಾರ ಶೆಟ್ಟಿ, ಮುರುವನ್ನು ಯಾರಿಗೆ ತಂದೆ, ಮುರುವು ಕಟ್ಟುವ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು. ವಾಜಾರ ಶೆಟ್ಟಿ, ಪಿಲ್ಲೆಯನ್ನು ಯಾರಿಗೆ ತಂದೆ, ಪಿಳ್ಳೆಯ ಮಡದಿ ಒಳಗಿಲ್ಲ, ನನ್ನವ್ವ ನನಗೆ ಹಗೆಯಾದಳು ಎಂದು ಮುಂತಾಗಿ ಉತ್ತರೆಯ ಗಂಡ ಅಳಲುತ್ತಾನೆ. ಉತ್ತರದೇವಿ ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ಮಗನನ್ನು ಎತ್ತಿಕೊಂಡು ಚುಕ್ಕಿಯ ಬೆಳಕಲ್ಲಿ ಅಪ್ಪನ ಮನೆಗೆ ಬರುತ್ತಾಳೆ. ನನ್ನಪ್ಪ ನನಗೆ ಕದ ತೆಗೆ ಎಂದು ಹೇಳುತ್ತಾಳೆ. ಅದಕ್ಕೆ ಅಪ್ಪ, ಹಾಸಿಗೆ ಹಾಸಿದ್ದೇವೆ, ದೀಪ ಆರಿಸಿದ್ದೇವೆ, ನಿಮ್ಮವ್ವ ತೋಳಲ್ಲಿ ಹೊರಗಿದ್ದಾಳೆ. ಉತ್ತದೇವಿ, ಅಣ್ಣನ ಅರಮನೆಗೆ ಹೋಗು ಎನ್ನುತ್ತಾನೆ. ಉತ್ತರದೇವಿ ಕಂದನನ್ನು ಎತ್ತಿಕೊಂಡು ಎಮ್ಮೆಯನ್ನು ಹೊಡೆದುಕೊಂಡು ಬೆಳ್ಳಿಚಿಕ್ಕಿಯ ಮಂದಬೆಳಕಲ್ಲಿ ಬಾಗಿಲು ಬಾಗಿಲಿಗೆ ಅಲೆಯುತ್ತಾಳೆ. ಅಪ್ಪ, ಅಣ್ಣ, ತಮ್ಮ, ಅಕ್ಕತಂಗಿಯರೆಲ್ಲ ಆದರು. ಕೊನೆಗೆ ಹಡೆದವ್ವನ ಮನೆಗೆ ಬಂದು ಕದ ತೆಗೆಯಲು ಹೇಳುತ್ತಾಳೆ. ಅದಕ್ಕೆ ತಾಯಿ, 1 ಅರಿವೆ ಹಾಸಿದ್ದೆ, 1 ಅರಿವೆ ಚೆಲ್ಲಿದ್ದೆ, 1 ವರ್ಷ ನಿನ್ನನ್ನು ಸಲಹಿದ್ದೆ ಕಂದಮ್ಮ, ನೀನು ಉತ್ತರೆ ಮಳೆಯಾಗಿ ಹೊರಡವ್ವ ಎನ್ನುತ್ತಾಳೆ. ಉತ್ತರೆ ಮಗುವನ್ನೆತ್ತಿಕೊಂಡು ಅಪ್ಪ ಕೊಟ್ಟ ಎಮ್ಮೆ ಹೊಡೆದುಕೊಂಡು ಉತ್ತರೆ ಮಳೆಯಾಗಿ ಹೊರಟು ಹೋಗುತ್ತಾಳೆ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಉತ್ತರಾದೇವಿ ಜನಪದ ಕಥನಕವನದ ಸಂಕಲನಕಾರರು ಯಾರು? ಉತ್ತರ, ಉತ್ತರಾದೇವಿ ಜನಪದ ಕಥನಕವನದ ಸಂಕಲನಕಾರರು ಜಿ. ಶಂ. ಪರಮಶಿವಯ್ಯನವರು. ಕನ್ನಡದ ಪ್ರಮುಖ ಜಾನಪದ ವಿದ್ವಾಂಸರಲ್ಲಿ ಜಿ. ಶಂ. ಪರಮಶಿವಯ್ಯನವರು ಒಬ್ಬರು. ಪ್ರಶ್ನೆ 2, ಉತ್ತರಾದೇವಿ ಜನಪದ ಕಥನಕವನದ ತಿರುಳೇನು? ಉತ್ತರ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ ಹೇಗೆ ನಡೆಯುತ್ತದೆ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು. ಉತ್ತರಾದೇವಿ ಜನಪದ ಕಥನಕವನದ ಮೂಲ ತಿರುಳು, ಆಶಯ. ಸೊಸೆಯ ಮೇಲಿನ ಅತ್ತೆಯ ಸಂಶಯ ಬುದ್ಧಿ ಸೊಸೆಯ ದುರಂತಕ್ಕೆ ಕಾರಣವಾಗುವ ಬಗೆಯನ್ನು ಈ ಕಥನಕವನ ಮನೋಜ್ಞವಾಗಿ ಚಿತ್ರಿಸಿದೆ.
ಪ್ರಶ್ನೆ 3, ಅತ್ತೆಯ ಸಂಶಯ ಬುದ್ಧಿ ವ್ಯಕ್ತವಾಗುವುದು ಎಲ್ಲಿ? ಉತ್ತರ, ನೀರಿಗೆ ಹೋದವಳು ತಡವಾಗಿ ಬರಲು ಕಾರಣವೇನೆಂದು ಅತ್ತೆ ಸೊಸೆಯನ್ನು ಕೇಳುವಲ್ಲಿಯೇ ಅತ್ತೆಯ ಸಂಶಯ ಬುದ್ಧಿ ವ್ಯಕ್ತವಾಗುತ್ತದೆ. ನೀರಿಗೆ ಹೋದ ಸೊಸೆ ತಡವಾಗಿ ಬರಬೇಕಾದರೆ ಅವಳು ಯಾವನೋ ಜೊತೆಗೆ ಅನೈತಿಕ ಸಂಬಂಧವಿರಿಸಿಕೊಂಡಿದ್ದಾಳೆ ಎಂಬುದೇ ಅತ್ತೆಯ ನಿಲುವು. ಪ್ರಶ್ನೆ 4, ನೀರಿಗೆ ಹೋದವಳು ತಡವಾಗಿ ಬಂದುದೇಕೆಂದು ಅತ್ತೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟ ಕಾರಣವೇನು? ಉತ್ತರ, ಉತ್ತರದೇಶದ ಮಳೆ ಹೊಯ್ದು, ಕೆರೆ ತುಂಬಿ, ಸೀರೆ ಮುಳ್ಳಿಗೆ ಸಿಕ್ಕಿ ಸೆರಗು ಹರಿಯಿತು. ಆದ್ದರಿಂದ ಬರಲು ತಡವಾಯಿತು ಎಂಬುದು ಅತ್ತೆಗೆ ಉತ್ತರ ಕೊಟ್ಟ ಕಾರಣ. ಪ್ರಶ್ನೆ 5, ಅತ್ತೆಯ ನಿಶ್ಚಯವೇನು? ಉತ್ತರ, ಬಸವಿಯಾದ ಉತ್ತರ ತಮಗೆ ಬೇಡ. ಆದ್ದರಿಂದ ಮಗನಿಗೆ ಹೇಳಿ ಅವಳನ್ನು ತವರಿಗೆ ಕಳಿಸಿಕೊಡಬೇಕು ಎಂಬುದು ಅತ್ತೆಯ ನಿಶ್ಚಯ. ಪ್ರಶ್ನೆ 6, ಉತ್ತರೆಯನ್ನು ಬಿಡುವಂತೆ ತಾಯಿ ಮಗನಿಗೆ ಬೋಧಿಸಿದ್ದೇನು? ಉತ್ತರ, ಉತ್ತರದೇವಿಯೆಂಬ ಬಸವಿ ಸೊಸೆ ನಮಗೆ ಬೇಡ. ಆದ್ದರಿಂದ ಅವಳನ್ನು ತವರಿಗೆ ಕಳಿಸಿಕೊಡು ಎಂಬುದು ತಾಯಿ ಮಗನಿಗೆ ಬೋಧಿಸಿದ ಬೋಧನೆ. ಪ್ರಶ್ನೆ 7, ಉತ್ತರೆಯನ್ನು ಬಿಡದಿರಲು ಮಗ ತಾಯಿಗೆ ಕೊಟ್ಟ ಉತ್ತರವೇನು? ಉತ್ತರ, ಬಿಟ್ಟು ಬಿಡಲು ಉತ್ತರೆ ಹಾಗೆ ಬಂದವಳೇನಲ್ಲ. ವರ ಹಾಗೂ ತೆರ ಕೊಟ್ಟು ತಂದವಳನ್ನು ಬಿಟ್ಟು ಬಿಡಲಾಗದು ಎಂಬುದು ಉತ್ತರೆಯನ್ನು ಬಿಡದಿರಲು ಮಗ ತಾಯಿಗೆ ಕೊಟ್ಟ ಉತ್ತರ. ಪ್ರಶ್ನೆ 8, ಉತ್ತರೆಗೆ ತವರುಮನೆಯಲ್ಲಿ ಸಿಕ್ಕ ಸ್ವಾಗತ ಎಂಥದ್ದು? ಉತ್ತರ, ಉತ್ತರೆಯನ್ನು ತವರುಮನೆಯಲ್ಲಿ ತಂದೆ, ಮಲತಾಯಿ, ಅಣ್ಣ, ಅಕ್ಕ, ತಂಗಿ, ತಮ್ಮ ಈ ಯಾರೊಬ್ಬರೂ ಹಚ್ಚಿಕೊಳ್ಳುವುದಿಲ್ಲ. ಮಲತಾಯಿಯಂತೂ ಉತ್ತರೆ ಮಳೆಯಾಗಿ ಹೋಗಲು ಹೇಳಿ ಬಿಡುತ್ತಾಳೆ. ಪ್ರಶ್ನೆ 9, ಉತ್ತರೆಯ ಕೊನೆಯ ನಿರ್ಧಾರವೇನು? ಉತ್ತರ, ತನ್ನ ಮಗುವಿನೊಂದಿಗೆ ಉತ್ತರೆ ಮಳೆಯಾಗಿ ಹೋಗುವುದೇ ಉತ್ತರೆಯ ಕೊನೆಯ ನಿರ್ಧಾರವಾಗುತ್ತದೆ. ಅಂತೆಯೇ ಆಕೆ ತನ್ನ ಮಗುವಿನೊಂದಿಗೆ ಉತ್ತರೆ ಮಳೆಯಾಗಿ ಹೋಗುತ್ತಾಳೆ. ಪ್ರಶ್ನೆ 10, ಉತ್ತರೆ ಯಾವ ಮಳೆಯಾಗಿ ಹೋಗುತ್ತಾಳೆ? ಉತ್ತರ, ಉತ್ತರೆ ಮಳೆಯಾಗಿ ಹೋಗುತ್ತಾಳೆ. ತನ್ಮೂಲಕ ಅವಳ ಬಾಳು ಲೋಕಾರ್ಪಿತವಾಗುತ್ತದೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಅತ್ತೆ, ಸೊಸೆಯರ ಕಾಳಗ ಕುರಿತು ವಿವರಿಸಿ. ಉತ್ತರ, ಪ್ರಸ್ತುತ ಉತ್ತರಾದೇವಿ ಜನಪದ ಕಥನಕವನದ ಮೂಲ ಆಶಯವೇ ಅತ್ತೆ, ಸೊಸೆಯರ ಕಾಳಗ ಹಾಗೂ ಅದರ ಪರಿಣಾಮ ಕುರಿತು ವಿವರಿಸುವುದು. ನೀರಿಗೆ ಹೋದ ಸೊಸೆ ಸ್ವಲ್ಪ ತಡವಾಗಿ ಬಂದದ್ದೇ ಅತ್ತೆ, ಸೊಸೆಯರ ಜಗಳಕ್ಕೆ ಪ್ರಬಲ ಕಾರಣವಾಗಿ ಪರಿಣಮಿಸುತ್ತದೆ. ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ಅತ್ತೆ ಸೊಸೆಯನ್ನು ತವರಿಗೆ ಕಳುಹಿಸುವವರೆಗೂ ಈ ಕಾಳಗದ ಪರಿಣಾಮ ಹೋಗುತ್ತದೆ. ಅದನ್ನು ಹೀಗೆ ವಿವರಿಸಬಹುದು. ನೀರಿಗೆ ಹೋದ ಉತ್ತರೆ ತಡವಾಗಿ ಬಂದುದನ್ನು ಕಂಡ ಅತ್ತೆ, ನೀರಿಗೆ ಹೋದವಳು ತಡವಾಗಿ ಏಕೆ ಬಂದೆ? ಎಂದು ಸೊಸೆಯನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರೆ, ಉತ್ತರದೇಶದ ಮಳೆ ಹೊಯ್ದು, ಕೆರೆ ತುಂಬಿ, ಬಸುಳೆ ಮುಳ್ಳ ಕೆಳಗೆ ಅಡಗಿದ್ದೆ. ಅದಕ್ಕೆ ತಡವಾಯಿತು ಎಂದು ಸೊಸೆ ತಡವಾಗಿ ಬಂದುದಕ್ಕೆ ಕಾರಣವನ್ನು ಹೇಳುತ್ತಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಅತ್ತೆಗೂ ಸೊಸಿಗೂ ಕಾಳಗ ಹತ್ತುತ್ತದೆ. ಇದನ್ನು ಪ್ರಸ್ತುತ ಜನಪದ ಕಥನಕವನ ಪರಿಣಾಮಕಾರಿಯಾಗಿ ಬಿಂಬಿಸಿದೆ. ಪ್ರಶ್ನೆ 2, ತಾಯಿ ಹಾಗೂ ಮಗ ಇವರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ನಿರೂಪಿಸಿ. ಉತ್ತರ, ಸೊಸೆ ತನ್ನೊಂದಿಗೆ ಜಗಳಕ್ಕೆ ಇಳಿದುದು ಅತ್ತಿಗೆ ಸಹಿಸಲಸಾಧ್ಯವಾದ ಮಾತಾಗುತ್ತದೆ. ಅಂತೆಯೇ ಮಗನಿಗೆ ಈ ವಿಷಯ ತಿಳಿಸಿ ಉತ್ತರದೇವಿಯನ್ನು ತವರಿಗೆ ಕಳುಹಿಸಬೇಕೆಂದು ನಿಶ್ಚಯಿಸುತ್ತಾಳೆ ಅತ್ತೆ. ತಾಯಿ ಉತ್ತು ಬಂದ ಮಗನಿಗೆ ತುಪ್ಪ ಅನ್ನ ಉಣಲಿಟ್ಟು ಉತ್ತರದೇವಿಯೆಂಬ ಸೊಸೆ ಬೇಡ, ಅವಳನ್ನು ತವರಿಗೆ ಬಿಟ್ಟು ಬಿಡು ಎಂದು ಹೇಳುತ್ತಾಳೆ. ಅದಕ್ಕೆ ಮಗ ಒಪ್ಪದೆ ತವರಿಗೆ ಬಿಡಲು ಆಕೆ ಎತ್ತಲ್ಲ ಎಮ್ಮೆಲ್ಲ. ವರ ಕೊಟ್ಟು ತೆರ ಕೊಟ್ಟು ತಂದವಳನ್ನು ಬಿಟ್ಟವರುಂಟೆ ಎಂದು ಹೇಳುತ್ತಾನೆ. ಮಗನ ಈ ಮಾತಿಗೆ ತಾಯಿ, ಸಣ್ಣ ಗುಂಡು, ಓಲೆ, ಬುಗುಡಿ, ಮುರುವು ಪಿಲ್ಲಿ, ಮಾರಿ ನಿನ್ನ ಮಂಚಕ್ಕೆ ರಾಣಿಯನ್ನು ತರಬಲ್ಲೆ. ಅವಳನ್ನು ತವರಿಗೆ ಬಿಟ್ಟು ಬಿಡು ಎನ್ನುತ್ತಾಳೆ. ಈಗ ಅಸಹಾಯಕನಾದ ಮಗ ತನ್ನ ಮಡದಿಯನ್ನು ತವರಿಗೆ ಕಲಿಸಲು ಒಪ್ಪುವುದು ಅನಿವಾರ್ಯವಾಗುತ್ತದೆ. ಆದ್ದರಿಂದ ಆತ ತನ್ನ ಮಡದಿಯನ್ನು ಕರೆದು ತವರಿಗೆ ಹೋಗಲು ಆಜ್ಞಾಪಿಸುತ್ತಾನೆ. ಪ್ರಶ್ನೆ 3, ಉತ್ತರೆ ತವರುಮನೆಯಿಂದ ವಂಚಿತಳಾದ ಬಗೆಯನ್ನು ವಿವರಿಸಿ. ಉತ್ತರ, ಉತ್ತರೆ ತವರುಮನೆಯಿಂದ ವಂಚಿತಳಾದ ಬಗ್ಗೆ ತುಂಬಾ ಕರುಣಾಜನಕವಾಗಿದೆ. ಗಂಡನ ಮನೆಯಿಂದ ವಂಚಿತಳಾದ ಉತ್ತರೆ ತವರು ಮನೆಯಿಂದಲೂ ವಂಚಿತಳಾಗುವುದು ಅವಳ ದುರ್ದೈವವೆಂದೇ ಹೇಳಬೇಕು. ಇದನ್ನು ಈ ಕಥನಕವನ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸಿದೆ. ಉತ್ತರೆ ತನ್ನ ಮಗುವನ್ನು ಎತ್ತಿಕೊಂಡು ಊರೂರು ತಿರುಗುತ್ತಾಳೆ. ಆದರೆ ತಂದೆ, ತಾಯಿ, ಅಣ್ಣ, ಅಕ್ಕ, ತಮ್ಮ, ತಂಗಿ ಈ ಯಾವ ಬಾಂಧವರೂ ಉತ್ತರೆಗೆ ಆಶ್ರಯ ಕೊಡಲು ಒಪ್ಪುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಗಂಡನ ಜೊತೆ, ತಮ್ಮ ಹೆಂಡತಿ ಜೊತೆಗೆ ತೋಳಲ್ಲಿ ಒರಗಿದುದನ್ನು ಹೇಳುತ್ತಾರೆಯೇ ಹೊರತು ಯಾರೊಬ್ಬರೂ ಅವಳನ್ನು ಕರುಣೆಯಿಂದ ನೋಡುವುದಿಲ್ಲ. ಮಲತಾಯಿಯಂತೂ ಉತ್ತರೆ ಮಳೆಯಾಗಿ ಹೋಗಲು ಬಹುಸ್ಪಷ್ಟವಾಗಿ ಹೇಳಿಬಿಡುತ್ತಾಳೆ. ಅದರಂತೆ ಉತ್ತರೆ ತನ್ನ ಮಗುವಿನೊಂದಿಗೆ ಉತ್ತರೆ ಮಳೆಯಾಗಿ ಹೋಗುತ್ತಾಳೆ. ಕರುಳು ಹಿರಿಯುವ ಈ ಪ್ರಸಂಗವನ್ನು ಈ ಜನಪದ ಕಥನಕವನ ತುಂಬಾ ಹೃದಯವಿದ್ರಾವಕವಾಗಿ ಚಿತ್ರಿಸಿದೆ.
ಪ್ರಶ್ನೆ 5 ಉತ್ತರದೇವಿ ಜನಪದ ಕಥನಕವನದ ಆಶಯವನ್ನು ಕುರಿತು ವಿವರಿಸಿ. ಉತ್ತರ. ಉತ್ತರಾದೇವಿ ಶೋಕರಸ ಪ್ರಧಾನವಾದ ಒಂದು ಸುಪ್ರಸಿದ್ಧ ಜನಪದ ಕಥನಕವನ. ಉತ್ತರದೇವಿಯ ಕಥೆ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ದೊರೆಯುತ್ತದೆ. ಹೆಣ್ಣಿಗೆ ಹೆಣ್ಣೇ ಶತ್ರು ಎಂಬಂತೆ ನೀರಿಗೆ ಹೋದ ಉತ್ತರೆ ತಡವಾಗಿ ಮನೆಗೆ ಬಂದಾಗ ಅತ್ತೆ ಸೊಸೆಯರ ನಡುವೆ ವಿರಸ ಉಂಟಾಗಿ ಅತ್ತೆ ಉತ್ತರದೇವಿಯೆಂಬ ಸೊಸೆ ನಮಗೆ ಬೇಡವೆಂದು ನಿರ್ಧರಿಸುತ್ತಾಳೆ. ಹೊಲದಿಂದ ಬಂದ ಮಗನಿಗೆ ತಾಯಿ ಅನ್ನ ತುಪ್ಪವನ್ನು ಒಣಲಿಟ್ಟು, ಉತ್ತರದೇವಿ ನಮಗೆ ಬೇಡ, ಈ ಬಸವಿಯನ್ನು ಬಿಟ್ಟು ಬಿಡು ಎಂದು ಮಗನ ಮನವೊಲಿಸುತ್ತಾಳೆ. ತಾಯಿ ಮಗನ ನಡುವೆ ವಾಗ್ವಾದ ನಡೆದು ಮಗನ ಮಾತು ಫಲಿಸದೆ ಉತ್ತರದೇವಿ ಗಂಡನ ಮನೆಯಿಂದ ದೂರಾಗಿ, ತವರುಮನೆಯಿಂದ ವಂಚಿತಳಾಗಿ ತನ್ನ ಮಗುವಿನೊಂದಿಗೆ ಉತ್ತರೆಮಳೆಯಾಗಿ ಹೋಗುವ ದುರಂತ ಕತೆ ಇಲ್ಲಿ ಕರುಳು ಕಿತ್ತು ಬರುವಂತಿದೆ. ಕಷ್ಟನಷ್ಟಗಳಿಗೆ ಒಳಗಾಗಿ ಪ್ರಾಣವನ್ನು ಅರ್ಪಿಸಿದ ನತದೃಷ್ಟ ಹೆಣ್ಣುಗಳ ಹಾಗೂ ನೋವನ್ನುಂಡ ಅಸಹಾಯಕ ಜೀವಿಗಳ ಸಾಲಿಗೆ ಸೇರಿದ ಉತ್ತರದೇವಿಯ ಕತೆ ತುಂಬಾ ಕರುಣಾಜನಕವಾದುದು. ಉತ್ತರದೇವಿ ತನ್ನ ಬಾಳು ಬರಡಾದರೂ ಬೆಂದ ಜೀವಗಳಿಗೆ ತಂಪನ್ನು ಕೊಡುವ ಉತ್ತರೆಮಳೆಯಾಗುತ್ತಾಳೆ, ಆದರ್ಶ ಸತಿಯಾಗುತ್ತಾಳೆ. ಉತ್ತರೆ ತನ್ನ ಮಗುವಿನೊಂದಿಗೆ ಉತ್ತರೆಮಳೆಯಾಗಿ ಲೋಕಾರ್ಪಣೆಗೊಳ್ಳುವ ಬಗ್ಗೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ. ಕನ್ನಡದ ಸುಪ್ರಸಿದ್ಧ ಜನಪದ ಕಥನಕವನಗಳಲ್ಲಿ ಇದೂ ಒಂದು. ಉತ್ತರೆಗೂ ಅತ್ತೆಗೂ ಸರಿಬೀಳುವುದಿಲ್ಲ. ಆದ್ದರಿಂದ ಅತ್ತೆ ತನ್ನ ಮಗನನ್ನು ತನ್ನ ಕಡೆಗೆ ಒಲಿಸಿಕೊಂಡು ಸೊಸೆಯನ್ನು ಮನೆಬಿಟ್ಟು ಓಡಿಸುತ್ತಾಳೆ. ಉತ್ತರೆ ಗಂಡನ ಮನೆಯನ್ನು ಬಲು ಕಷ್ಟದಿಂದ ಬಿಟ್ಟು ತನ್ನ ಎಳೆಯ ಮಗುವನ್ನು ಕಟ್ಟಿಕೊಂಡು ತಂದೆಯ ಮನೆಗೆ ಬರುತ್ತಾಳೆ. ಆದರೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಈ ಯಾರೊಬ್ಬರೂ ಅವಳಿಗೆ ಇರಲು ಆಶ್ರಯ ಕೊಡುವುದಿಲ್ಲ. ಮಲತಾಯಿಯಂತೂ ಉತ್ತರೆಮಳೆಯಾಗಿ ಹೋಗುವುದೇ ಆಸರೆ ಎಂಬಂತೆ ಬಹುಕಟುವಾಗಿ ನುಡಿಯುತ್ತಾಳೆ. ಕೊನೆಗೆ ಉತ್ತರೆ ತನ್ನ ಮಗು ಸಮೇತ ಉತ್ತರೆಮಳೆಯಾಗಿ ಹೋಗುತ್ತಾಳೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1 ಉತ್ತರಾದೇವಿ ಜನಪದ ಕಥನಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2 ಉತ್ತರಾದೇವಿ ಉತ್ತರೆಮಳೆಯಾಗಿ ಹೋದ ಪ್ರಸಂಗದ ಔಚಿತ್ಯವನ್ನು ವಿವರಿಸಿ. ಅಥವಾ ಪ್ರಶ್ನೆ 3 ಉತ್ತರಾದೇವಿ ಗಂಡನ ಮನೆ ಹಾಗೂ ತವರು ಮನೆಯಿಂದ ವಂಚಿತಳಾಗಿ ಪಡಬಾರದ ಪಾಡುಪಟ್ಟ ಬಗೆಯನ್ನು ಬಣ್ಣಿಸಿ. ಅಥವಾ ಪ್ರಶ್ನೆ 4 ಉತ್ತರದೇವಿ ಉತ್ತರೆಮಳೆಯಾಗುವುದರ ಮೂಲಕ ಲೋಕಾರ್ಪಣೆಯಾದ ಬಗೆಯನ್ನು ವಿವರಿಸಿ. ಉತ್ತರ. ಉತ್ತರಾದೇವಿ ಒಂದು ಕರುಣಾಜನಕ ಜನಪದ ಕಥನಕವನ. ನೀರಿಗೆ ಹೋದ ಉತ್ತರೆ ಮಳೆ ಬಂದ ಕಾರಣವಾಗಿ ಸ್ವಲ್ಪ ತಡವಾಗಿ ಮನೆಗೆ ಬಂದುದೇ ಬಹುದೊಡ್ಡ ಅಪರಾಧವಾಗಿ ಬಿಡುತ್ತದೆ. ಸೊಸೆಯ ಮೇಲೆ ಸಂಶಯ ಮನೋಭಾವ ತಾಳಿದ ಅತ್ತೆ ನೀರಿಗೆ ಹೋದವಳು ತಡವಾಗಿ ಬಂದುದೇಕೆಂದು ಸೊಸೆ ಉತ್ತರೆಯನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರೆ, ಉತ್ತರ ದೇಶದ ಮಳೆ ಹೊಯ್ದು ಕೆರೆ ತುಂಬಿ ಬಸುಳೆ ಮುಳ್ಳ ಕೆಳಗೆ ಅಡಗಿದ್ದರಿಂದ ತಡವಾಯಿತೆಂದು ಕಾರಣ ಹೇಳುತ್ತಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಅತ್ತೆ ಸೊಸೆಯರಿಗೆ ಕಾಳಗವಾಗುತ್ತದೆ. ಉತ್ತರೆ ತಮಗಿನ್ನೂ ಬೇಡವೆಂದು ನಿರ್ಧರಿಸುತ್ತಾಳೆ. ಅತ್ತೆ ತಾಯಿ ಉತ್ತು ಬಂದ ಮಗನಿಗೆ ಉಣಲಿಕ್ಕಿ ಉತ್ತರದೇವಿಯೆಂಬ ಸೊಸೆ ಬೇಡ, ಆ ಬಸವಿಯನ್ನು ಬಿಟ್ಟು ಬಿಡಬೇಕೆಂದು ಹೇಳುತ್ತಾಳೆ. ಅದಕ್ಕೆ ಮಗ, ಬಿಟ್ಟು ಬಿಡಲು ಆಕೆ ಅವಳಾಗಿಯೇ ಬಂದವಳಲ್ಲವ್ವ, ವರ ತೆರ ಕೊಟ್ಟರೆ ಬಂದವಳು, ಅಂಥವಳನ್ನು ಬಿಟ್ಟವರುಂಟೇನೆಂದು ಹೇಳುತ್ತಾನೆ. ಅದಕ್ಕೆ ತಾಯಿ ಮತ್ತೆ ತನ್ನ ಸಣ್ಣಗುಂಡು ಬುಗಡಿ ಮಾರಿ ವರಕೊಟ್ಟು ರಾಣಿಯಂತಹ ಇನ್ನೊಂದು ಹೆಣ್ಣನ್ನು ತರುವುದಾಗಿ ಹೇಳಿ ಒತ್ತಾಯಿಸುತ್ತಾಳೆ. ಬಿಟ್ಟು ಬಿಡಲು ಅವಳು ಕರವಲ್ಲ, ಎತ್ತಲ್ಲ, ಎಮ್ಮೆಯಲ್ಲವೆಂದು ಮಗ ಎಷ್ಟು ಹೇಳಿದರೂ ತಾಯಿ ಕೇಳದಾದಾಗ ಮಗ ಒಪ್ಪುವುದು ಅನಿವಾರ್ಯವಾಗುತ್ತದೆ. ಆತ ತನ್ನ ಹೆಂಡತಿ ಉತ್ತರೆಗೆ ತವರಿಗೆ ಹೋಗಲು ಹೇಳುತ್ತಾನೆ. ಉತ್ತರೆ ಮಗುವನ್ನು ಎತ್ತಿಕೊಂಡು ತವರಿಗೆ ಹೊರಡುತ್ತಾಳೆ. ಹೀಗೆ ಹೊರಡುವಾಗ ಅವಳು ತಾನು ಸಾಕಿ ಸಲುಹಿದ ಅಡಕೆ ಸೀಬೆ ಮೊದಲಾದ ಮರಗಳನ್ನು, ಆಡು ಕುರಿ ಮೊದಲಾದ ಪ್ರಾಣಿಗಳನ್ನು ನೆನೆದು ನೊಂದುಕೊಳ್ಳುತ್ತಾಳೆ. ಸೊಸೆ ಹೊರಡುತ್ತಿದ್ದಂತೆ ಅತ್ತೆ ಪುಟ್ಟಗುಂಬಳಕಾಯಿ ಉಂಡು ಹೋಗುವಂತೆ ವ್ಯಂಗ್ಯವಾಡುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಉಣ್ಣು, ನಿನ್ನ ಮಗನಿಗಾದರೂ ಉಣಲಿಕ್ಕೆ ಕೊಡು, ಇಲ್ಲವೇ ಹಾದಿ ಬೀದಿಯವರನ್ನು ಕರೆದು ಕೊಡು ಅತ್ತೆಮ್ಮ, ನಾಳೆ ಬರುವಳಿಗೆ ತೆಗೆದಿಡು ಎಂದು ಪ್ರತಿಯಾಡುತ್ತಾಳೆ. ಆಗ ಮತ್ತೆ ಅತ್ತೆ ಪೆಟ್ಟಿಗೆಯಲ್ಲಿರುವ ಪಟ್ಟಿಯ ಸೀರೆಯನ್ನು ಉಟ್ಟಾದರೂ ಹೋಗೆ ಸೊಸೆಬಾಲೆ ಎಂದು ಅಣಕವಾಡುತ್ತಾಳೆ. ಅದಕ್ಕೆ ಉತ್ತರೆ, ನೀನಾದರೂ ಉಡು, ತೆಗೆದಾದರೂ ಇರಿಸು ಅತ್ತೆಮ್ಮ, ಹಾದಿ ಬೀದಿಯವರನ್ನು ಕರೆದಾದರೂ ಉಡಿಸು ಅತ್ತೆಮ್ಮ, ನಾಳೆ ಬರುವವಳಿಗಾದರೂ ತೆಗೆದಿಡು ಎಂದು ಹೇಳುತ್ತಾಳೆ. ಕೊನೆಗೆ ಉತ್ತರಾದೇವಿ ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ಮಗುವನ್ನು ಕರೆದುಕೊಂಡು ಚುಕ್ಕಿಯ ಬೆಳಕಲ್ಲಿ ಅಪ್ಪನ ಮನೆಗೆ ಹೋಗುತ್ತಾಳೆ. ಹೀಗೆ ಉತ್ತರೆ ತನ್ನ ಮಗುವಿನೊಡನೆ ಒಡವೆ ಬೆಳ್ಳಿಚುಕ್ಕಿಯ ಬೆಳಕಿನಲ್ಲಿ ತೌರಿಗೆ ಹೊರಡುವ ಸನ್ನಿವೇಶ ಕರುಣಾಜನಕವಾದದ್ದು. ಉತ್ತರಾದೇವಿ ತೌರಿಗೇನೋ ಬರುತ್ತಾಳೆ. ಆದರೆ ಅಲ್ಲೋ ಅವಳ ತಂದೆ, ತಾಯಿ, ಅಣ್ಣ, ಅಕ್ಕ, ತಮ್ಮ, ತಂಗಿ ಈ ಯಾರೊಬ್ಬರೂ ಮುಚ್ಚಿದ ಬಾಗಿಲು ತೆರೆಯುವುದಿಲ್ಲ. ಯಾವ ಬಂಧುಗಳೂ ಅವಳನ್ನು ಕರೆದು ಆದರಿಸುವುದಿಲ್ಲ. ಮಲತಾಯಿಯಂತೂ ಉತ್ತರೆಮಳೆಯಾಗಿ ಹೋಗಲು ಹೇಳುತ್ತಾಳೆ. ಪರಿಣಾಮವಾಗಿ ಅವಳ ಬದುಕು ದುರಂತದಲ್ಲಿ ಕೊನೆಗಾಣುತ್ತದೆ.
ಉತ್ತರೆ ತನ್ನ ಮಗುವಿನೊಂದಿಗೆ ಉತ್ತರೆಮಳೆಯಾಗಿ ಹೋಗುತ್ತಾಳೆ, ತನ್ಮೂಲಕ ಲೋಕಾರ್ಪಣೆಗೊಳ್ಳುತ್ತಾಳೆ. ಅತ್ತೆ ಸೊಸೆಯರ ಕಲಹವಿಲ್ಲದ ಸಂಸಾರಗಳು ವಿರಳ. ಅತ್ತೆಯ ಅಟ್ಟಹಾಸ, ಸೊಸೆಯ ಗೋಳು ಜಾನಪದ ಸಾಹಿತ್ಯದಲ್ಲಿ ಸಾಕಷ್ಟು ಚಿತ್ರಿತವಾಗಿದ್ದರೂ ಎಲ್ಲ ಸೊಸೆಯರಿಗೆ ಪ್ರಾತಿನಿಧಿಕವೆಂಬಂತೆ ಉತ್ತರಾದೇವಿಯ ಕಥೆ ಮಾತ್ರ ಕರ್ನಾಟಕದಲ್ಲೆಲ್ಲ ಪ್ರಚಲಿತವಾಗಿದೆ. ಅತ್ತೆ ಸೊಸೆಯರ ಜಗಳ ಯಾವ ಕಾಲಕ್ಕೂ ತಪ್ಪಿದ್ದಲ್ಲ. ಈ ಸಮಸ್ಯೆ ಇಂದೂ ಮುಂದೂ ಇದ್ದದ್ದೇ, ಇರುವುದೇ. ಆದ್ದರಿಂದ ಈ ಕಥೆ ನಾಡಿನ ಸ್ತ್ರೀ ಹೃದಯದಲ್ಲಿ ಸ್ಥಿರವಾಗಿ ನಿಂತಿದೆ. ಪ್ರತಿಯೊಬ್ಬ ಸೊಸೆಯೂ ತನ್ನ ಅತ್ತೆಯಿಂದ ದೊರೆಯಬಹುದಾದ ಕಿರುಕುಳಕ್ಕೆ ಕಣ್ಣೀರು ಮಿಡಿಯುವಾಗ ಉತ್ತರದೇವಿಯನ್ನು ನೆನೆಯದಿರಲಾರಳು. ಅವಳ ಬದುಕಿನೊಡನೆ ತನ್ನ ಬದುಕನ್ನು ಹೋಲಿಸದಿರಲಾರಳು. ಉತ್ತರದೇವಿಯ ಕಡುಕಷ್ಟವನ್ನು ಸ್ಮರಿಸಿಕೊಂಡಾಗ ಪ್ರತಿಯೊಬ್ಬ ಸೊಸೆಗೂ ತನ್ನ ಕಷ್ಟ ಅಲ್ಪವೆನಿಸಬಹುದು. ಏನೋ ನೆಮ್ಮದಿ ಶಾಂತಿ ದೊರೆಯಬಹುದು. ಅಸಹಾಯಕಳಾದ ಉತ್ತರಾದೇವಿ ಎಲ್ಲರಿಂದಲೂ ನಿರ್ಲಕ್ಷಿತಳಾಗಿ ಮಿಡಿದ ಕಣ್ಣೀರು ಅನಂತವಾದದ್ದು. ಅವಳ ಗೋಳು ಮುಗಿಲನ್ನು ಮುಟ್ಟುವಂಥದ್ದು. ಉತ್ತರದೇವಿಯ ದುರಂತಕ್ಕೆ ಅತ್ತೆಯ ಸಂಶಯ ಬುದ್ಧಿಯೇ ಮೂಲ ಕಾರಣ. ಅತ್ತೆಯ ಈ ಸಂಶಯ ಬುದ್ಧಿಯೇ ಅತ್ತೆ ಸೊಸೆಯರ ಜಗಳದ ಮೂಲ ಕಾರಣವಾಗಿ, ಅದು ಉತ್ತರೆಯ ದುರಂತದಲ್ಲಿ ಕೊನೆಗಾಣುತ್ತದೆ. ಅದು ಇಲ್ಲಿ ಬಹುಸ್ಪಷ್ಟವಾಗಿ ಚಿತ್ರಿತವಾಗಿದೆ. ಉತ್ತರೆಯ ಕತೆ 10 ಕಡೆ 10 ರೂಪಾಂತರವನ್ನು ಪಡೆದರೂ ಅವಳ ದಿವ್ಯವಾದ, ಉಜ್ವಲವಾದ ಪಾತ್ರ ಮಾತ್ರ ಎಲ್ಲೂ ಮಸುಕಾಗುವುದಿಲ್ಲ. ತಾನು ಪತಿವ್ರತೆ ನಿಜ. ತನ್ನನ್ನು ಶಂಕಿಸಿದ ಅತ್ತೆಯ ಮೇಲೆ ಅವಳಿಗೆ ಇನ್ನಿಲ್ಲದ ಕೋಪ. ತಾನು ಸಾಕಿ ಸಲಹಿದ ಗಿಡಬಳ್ಳಿಗಳೊಡನೆ ಅವಳು ನುಡಿಯುವ ರೀತಿ ಅವಳ ದುಃಖದ ತೀವ್ರತೆಯನ್ನು ಪರಿಚಯಿಸುತ್ತದೆ. ಕತ್ತಲಲ್ಲಿ ಪತಿಯ ಮನೆಯನ್ನು ಬಿಟ್ಟು ಮಗುವನ್ನೆತ್ತಿಕೊಂಡು ತೌರ ದಾರಿಯನ್ನು ತುಳಿದ ಅವಳ ನಿಲುವು ಅವಳ ಆತ್ಮಾಭಿಮಾನದ, ಛಲದ, ನಿಷ್ಠೆಯ ಸಂಕೇತ. ಆದರೆ ತೌರವರು ತೋರಿದ ತಾತ್ಸಾರಕ್ಕೆ ಅವಳು ಕುಸಿದು ಬೀಳುತ್ತಾಳೆ. ಜುಗುಪ್ಸೆಗೊಳ್ಳುತ್ತಾಳೆ. ಅವಳ ಪವಿತ್ರ ಬದುಕು ದುರಂತದ ಪಾಲಾಗುತ್ತದೆ. ಹೆಣ್ಣಿನ ಈ ಅನಂತ ದುಃಖವನ್ನು ಉತ್ತರಾದೇವಿಯ ಕತೆ ಅತ್ಯಂತ ಸಮರ್ಥವಾಗಿ ಚಿತ್ರಿಸಿದೆ. ಕಥೆಯ ಅಂಶಕ್ಕಿಂತ ಅವಳ ದುಃಖವನ್ನೇ ಬೆಳೆಸುವ ಸನ್ನಿವೇಶಗಳು ಹೆಚ್ಚು. ಮನಸ್ಸನ್ನು ಕಲಕುವ ಈ ಕಥೆ ಮತ್ತೊಮ್ಮೆ ನಮ್ಮ ಕಣ್ಣೆದುರಿಗೆ ಪುರಾಣ ಪ್ರಪಂಚದ ಸೀತೆ, ಸಾವಿತ್ರಿ, ದ್ರೌಪದಿಯರ ಚಿತ್ರವನ್ನು ತಂದು ನಿಲ್ಲಿಸುತ್ತದೆ. ಕನ್ನಡ ಜನಪದ ಕಥೆಗಳಲ್ಲಿ ಇದೊಂದು ಅನರ್ತ್ಯರತ್ನ.